100ಕ್ಕೆ 100 ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸು. ಏನು ಶ್ರೀನಿವಾಸು? ದಾಸಕರಿಯಪ್ಪ ಶ್ರೀನಿವಾಸು. ನೋಡಿದೆ ನಾವು ಹುಡುಗನ, ಏನಯ್ಯ ಓದಿದ್ಯಾ ಅಂದರೆ ಇಂಜಿನಿಯರ್ ಸರ್ ಅಂದ. ಒಬ್ಬ ಸಾಮಾನ್ಯನ ಮಗ ಇಂಜಿನಿಯರ್ ಓದಿ ಅವ್ನ ನಡವಳಿಕೆ ನೋಡಿ ಖುಷಿ ಆಯಿತು. ನನಗೂ ಕೂಡ 50 ವರ್ಷ ರಾಜಕಾರಣ ಮಾಡಿದ್ದೀನಿ. ಇಂಥ ಒಳ್ಳೆಯ ಅಭ್ಯರ್ಥಿನ ನಮ್ಮ ಪಕ್ಷ ನಿಲ್ಲಿಸಿರೋದು ನಮ್ಗೆ ಹೆಮ್ಮೆ ವಿಚಾರ. ಅದಕ್ಕೆ ಈ ಚುನಾವಣೆ 100ಕ್ಕೆ 100 ದಾವಣಗೆರೆಯಲ್ಲಿ ಸುಮಾರು ವರ್ಷದಿಂದ ಗೆಲ್ಲಿಲ್ಲ ಅಂತ ನಮ್ಮ ಸದಸ್ಯನಿಗೆ ಒಂದು ರೀತಿ ನೋವಿತ್ತು. ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಒಳ್ಳೆಯ ಮಂತ್ರನೂ ಹಾಕಿದ್ದಾರೆ. ಅದು ಬೇಕಾಗಿರ್ತಕ್ಕಂಥ ಚೂರ್ಣನೂ ಕೊಟ್ಟಿದ್ದಾರೆ, ಒಳ್ಳೆಯ ಸಂದೇಶನೂ ಕೊಡ್ತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಈ ಚುನಾವಣೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ. ವೆಸ್ಟ್ ಬೆಂಗಾಲ್ ಯಾವ ರೀತಿ ಇದೆಯೋ ಅದೇ ರೀತಿ ನಡ್ಕೋತಾ ಇದೆ ಸರ್ ಕರ್ನಾಟಕನೂ. ಸರ್ ಇವ್ರು ಯಾರು ಅಧಿಕಾರಿ ಒಬ್ಬರು ಇವ್ರ ಕಂಟ್ರೋಲ್ನಲ್ಲಿ ಇಲ್ಲ. ಹಳಿ ತಪ್ಪೋಗಿದೆ ಈ ಸರ್ಕಾರ. ನನಗೆ ಹೇಳಿದ್ರು, ಸೋಮಣ್ಣ ರೈಲ್ ಬಿಡ್ತಾನೆ ಅಂದರು. ನಾನು ಹೇಳ್ದೆ, ಹೌದಪ್ಪ ನಾನು ರೈಲ್ ಬಿಡ್ತೀನಿ. ನನ್ನ ರೈಲ್ ಏನಿದ್ದು ಟ್ರ್ಯಾಕ್ ಮೇಲೆ ಹೋಯ್ತದೆ, ನಿನ್ನ ರೈಲಲ್ಲಿ ಹೋಯ್ತೈತೆ ತೋರಿಸು ಅಂತ ಅಂದೆ. ನನ್ನ ರೈಲ್ ಟ್ರ್ಯಾಕ್ ಇಲ್ದವ್ರೆ ಓಡೋಕ್ಕೆ ಆಗೋದಿಲ್ಲ. ಓಡೋಕ್ಕಾಗತ್ತೆ ಬಣ್ಣಪ್ಪನವ್ರೆ? ಟ್ರ್ಯಾಕ್ ಇದ್ರೆ ಮಾತ್ರ ನನ್ನ ಟ್ರೈನ್ ಹೋಗೋದು. ಅವ್ರು ಸಿದ್ದರಾಮಯ್ಯಂದು ಟ್ರ್ಯಾಕು ಇಲ್ಲ, ಪಾಕು ಇಲ್ಲ, ರೋಡು ಇಲ್ಲ, ಗಲ್ಲಿನೂ ಇಲ್ಲ, ಏನಿಲ್ಲ. ಎಲ್ಲಿಗಂದ್ರಲ್ಲಿ ಹೋಯ್ತದೆ, ಎಲ್ಲ ಅಂದ್ರಲ್ಲಿ ನಿಂತೋಯ್ತದೆ. ಎಲ್ಲ ಒಂದು ಕಡೆ ನಾನೇ ಸಿದ್ದರಾಮಯ್ಯನ, ನನ್ನ ನಡವಳಿಕೆ ಸರಿ ಇದೆಯಾ ಅನ್ನೋ ಗೊಂದಲದಲ್ಲಿ ಅವರಿದ್ದಾರೆ. ಜನ ಎಚ್ಚೆತ್ಕೋಬೇಕಾಗ್ತದೆ. ನಾವೇನು ಮಾಡಿದ್ರು ಕೂಡ ನಡೀತದೆ ಅನ್ನುವ ಅವರ ಒಂದು ಹಾಂಬಿದೆಯಲ್ಲ, ಇದಕ್ಕೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಆ ಕೆಲಸನ ಈ ಭಾಗದ ಜನ ಮಾಡ್ತಾರೆ. ಥ್ಯಾಂಕ್ಸ್. ಯಾವ ದುಡ್ಡು ಸರ್ ಎಷ್ಟಿತ್ತು ಸರ್ ನಿಮಗೆ? ಎಕ್ಸೈಸು 15,000 ಕೋಟಿ ಇತ್ತು ಸರ್, 45,000 ಕೋಟಿ ಮಾಡ್ಕೊಂಡವ್ರೆ. ಎಲೆಕ್ಟ್ರಿಸಿಟಿ ಬಿಲ್ಲು ಯಾವ ಮಟ್ಟಕ್ಕೆ ಹೋಗಿದೆ ಸರ್? ಎಲ್ಲೆಲ್ಲಿ ಯಾವ್ದಾದ್ರು ಒಂದು ಸರ್ ಇವ್ರು ಕೊಡ್ತಾ ಇರೋದು ಒಂದು 50,000 ಕೋಟಿ, ಇವ್ರು ವಸೂಲು ಮಾಡ್ತಾ ಇರೋದು ಲಕ್ಷಾಂತರ ಕೋಟಿಗಳು ಸರ್. ಲೂಟಿ ಆಗ್ತಾಯಿದೆ ಸರ್. ಆಮೇಲೆ ಒಬ್ಬ ಮಂತ್ರಿ ಇನ್ನೊಬ್ಬನ ಮಂತ್ರಿ ಜೊತೆಯಲ್ಲಿ, ಒಬ್ಬನೇ ಅಧಿಕಾರಿ ಇನ್ನೊಬ್ಬರ ಅಧಿಕಾರಿಗಳ ಜೊತೆಯಲ್ಲಿ ಏನು ಮಾಡಬೇಕು ಮಾಡಬೇಕು ಅಂತ ಒಂದು ಸಭೆ ಮಾಡ್ತಾರೆ ನೋಡಿ ಸರ್. ಬನ್ನಿ ಸರ್ ನೀವು ನಮ್ಮಲ್ಲಿ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾರ್ಯವೈಖರಿ, ಅವರ ದೂರದೃಷ್ಟಿ, ಅವ್ರ ನಡವಳಿಕೆ ಎಷ್ಟಿಗಿದೆ ಅಂತಂದರೆ ಅದು ಆನಂದ ಆಯ್ತದೆ. ನಾನು 1 ವರ್ಷ 11 ತಿಂಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ ಮೋದಿಜಿಯವರು ಈ ದೇಶಕ್ಕೆ ಯಾವ ರೀತಿ ಇನ್ನೊಂದು 50 ವರ್ಷಕ್ಕೆ ಆಗಬೇಕಾದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇಡೀ ದೇಶ ಅಭಿವೃದ್ಧಿ ಅಂತ ಹೋಗ್ತಾ ಇದೆ. ಆ ಹೋಗುವಂಥ ಸ್ಪಂದನದಲ್ಲಿ ಕರ್ನಾಟಕನೂ ಸೇರಿಕೊಂಡ್ರೆ ಅಂದರೆ ಇವ್ರಿಗೊಂಥರ ಕಾಯಿಲೆ ಇದೆ. ಈ ಕಾಯಿಲೆಗೆ ಇವಾಗ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಜನ ಬುದ್ಧಿ ಕೊಟ್ಟು ಕಲಿಸ್ತಾರೆ. ಮುಂದಿನ 2028 ಆಯ್ತದೋ ಇಲ್ಲ ಇನ್ನು 2 ತಿಂಗಳಿಗೋ 3 ತಿಂಗಳಿಗೋ 6 ತಿಂಗಳಿಗೋ ಸಿದ್ದರಾಮಯ್ಯನವ್ರು ಯಾವತ್ತು ಗೇಟ್ ಪಾಸ್ ಆಗ್ತಾರೆ, ಅದಾದ ಒಂದು 2 ತಿಂಗಳಿಗೆ ಎಲೆಕ್ಷನ್ ಬರ್ತದೆ. ಮತ್ತೆ ಕರ್ನಾಟಕಕ್ಕೆ ಹೊಸ ಯುಗ ಪ್ರಾರಂಭ ಆಗ್ತಕ್ಕಂಥ ಸನ್ನಿವೇಶ ಸೃಷ್ಟಿಯಾಗ್ತದೆ ಸರ್. ಥ್ಯಾಂಕ್ ಯು ಸರ್.